ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇನ್ನೇನು ಆಲ್ಮೋಸ್ಟ್ ಇನ್ನೊಂದು 2 days ಆಗ್ಬೋದು ಅಷ್ಟೇ ಪೇಂಟ್ ಮುಗಿಯೋ ಅಂತಕ್ಕೆ ಬಂದಿದೆ. ಇವತ್ತು ಬಿಟ್ಟರೆ 2-3 ದಿನದೊಳಗೆ ಮುಗಿಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ದೇವ್ರ ಮನೆ ಬಿಟ್ಟರೆ 90% ಮನೆ ಒಳಗೆ ಕೆಲಸ ಆಗಿದೆ. ಇವತ್ತು ಮನೆ ಸುತ್ತ ಅಂದರೆ ಗೋಡೆಗಳೆಲ್ಲ ಆಗಿದೆ, ಟೆರೆಸ್ ಮೇಲೆ ಮಾತ್ರ ಇದೆ. ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಆಗ್ಬೋದು 2-3 ದಿನಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಹೇಗೆ ಹೋಗುತ್ತೆ ಅಂತ ನೋಡೋಣ. ಹಾಗೆ ಇವತ್ತು ಅಪ್ಪ ಬಂದಿದ್ದಾರೆ, ಅಕ್ಕನ ಪಾಪ ನೋಡೋಕ್ಕೆ ಅಂತ ಬಂದಿದ್ದರು. ನಮ್ಮೂರು ಪಕ್ಕನೇ ಅವ್ರೂರು ಇರೋದು. ಹಾಗೆ ಅಷ್ಟತ್ರ ಬಂದು ನಮ್ಮನ್ನು ನೋಡ್ದಂಗೆ ಹೋಗಲ್ಲ, ಹಾಗಾಗಿ ಬಂದಿದ್ದರು. ಇವತ್ತು ಸಂಜೆವರೆಗೂ ಇದ್ದು ಸಂಜೆಗೆ ಹೋಗ್ತಾರೆ. ಅಡುಗೆ ತಿಂಡಿ ಎಲ್ಲದನ್ನು ಮಾಡಬೇಕು, ಕೆಲಸ ಸಿಕ್ಕಾಬಟ್ಟೆ ಇದೆ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ತಿಂಡಿಗೆ ನಾವೇ ಕೆಲಸಕ್ಕೆ ಲೇಟಾಗಿ ಬರ್ತಾರೆ. 9 ಗಂಟೆಗೆ 9:15 ಬರ್ತೀವಿ. ತಿಂಡಿ ಬೇಡ ಅಂತ ಹೇಳಿದರು. ಹಾಗಾಗಿ ತರಕಾರಿ ಇತ್ತು, ಪಲಾವ್ ಮಾಡೋಣ ಅಂತ ಅಂದ್ಕೊಂಡು ಪಲಾವ್ ಮಾಡ್ತಾಯಿದ್ದೀನಿ. ಇದಾದರೆ ಬೇಗನೆ ಆಗುತ್ತೆ. ಹಾಗೆ ಸ್ವಲ್ಪ ಮೊಸರು ಕೂಡ ಇತ್ತಲ್ಲ, ಮೊಸರು ಗೊಜ್ಜು ಮಾಡೋಣ ಅಂತ. ಪಲಾವ್ ಮೊಸರು ಗೊಜ್ಜು ಮಾಡಿ ತುಂಬ ದಿನ ಆಗಿಬಿಟ್ಟಿತ್ತು. ಹಾಗಾಗಿ ಮಾಡ್ತಾಯಿದ್ದೀನಿ. ಇಷ್ಟವಾಗಿರುವಂತಹ ತರಕಾರಿಗಳನ್ನೆಲ್ಲ ಹಾಕ್ಕೊಳ್ಳೋದು. ಇದಕ್ಕೆ ಕಡಲೆಬೀಜ ಹಾಕಿದ್ದೀನಿ. ಬಟಾಣಿ ನೆನೆಸೋಕ್ಕೆ ರಾತ್ರಿ ನೆನಪಿರಲಿಲ್ಲ, ಅಂದರೆ ನಾಳೆ ಪಲಾವ್ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಬಟಾಣಿ ಹಾಕಿಲ್ಲ. ನನಗೆ ಬಟಾಣಿ ಹಾಕಿದ್ರೆ ಪಲಾವ್ ಆಗಲಿ, ಬಿಸಿಬೇಳೆ ಭಾತ್ ಆಗಲಿ, ಟೊಮೊಟೊ ಭಾತ್ ಆಗಲಿ ಇಷ್ಟ ಆಗೋದು ಜಾಸ್ತಿ. ಇರಲಿಲ್ಲ ಅಂದರೆ ನೆನೆಸಿರಲಿಲ್ಲ, ಹಾಗಾಗಿ ಹಾಗೇ ಮಾಡಿದ್ದೀನಿ. ಸಬ್ಸಿಗೆ ಸೊಪ್ಪಿತ್ತು, ಎಲ್ಲದನ್ನು ಹಾಕಿ ಪಲಾವ್ ಮಾಡಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಒಳ್ಳೆ ಘಮ ಘಮ ಅಂತ ಇತ್ತು. ಸಬ್ಸಿಗೆ ಸೊಪ್ಪು ಹಾಕಿದ್ರೇ ಆ ಘಮ ಟೇಸ್ಟೇ ಬೇರೆ. ಈ ಕಡೆ ಮೊಸರು ಗೊಜ್ಜು ಕೂಡ ರೆಡಿ ಮಾಡಿದೆ. ಬೆಳಗಿನ ತಿಂಡಿ ರೆಡಿ ಆಯಿತು. ಹೋಗಿ ಹಸು ಕಟ್ಟಿ ಎಲ್ಲ ಬರೋ ಅಷ್ಟರಲ್ಲಿ ಕೆಲಸಕ್ಕೆ ಕೂಡ ಬಂದರು. ಅವ್ರ ಕೆಲಸನ ಶುರು ಮಾಡಿಕೊಂಡ್ರು. ಪೇಂಟ್ ಮಾಡೋದನ್ನು ನಾನು ಜಾಸ್ತಿ ಇವತ್ತು ವಿಡಿಯೋ ಮಾಡಿಲ್ಲ. ಏನಂತಂದರೆ ಅವ್ರ ಮನೆ ಒಳಗೆ ಜಾಸ್ತಿ ಮಾಡಿಲ್ಲ ಇವತ್ತು, ಅವರು ಮನೆ ಆಚೆ ಮಾಡಿರೋದು. ಕರೆಕ್ಟ್ ಐತೆ. ಒಯ್ ಬರಿ ಒಯ್ ಫಾರ್ ಯಾಕ್ ಝಡ್ ಮುಗ್ದೋತು. ಈಗೇನು ಬರೀತೀಯಾ? ತಪ್ಪು. ಒಯ್ ನನ್ನ ಮಗಳು ನನಗೆ ಏನೇನು ಬರೆಯೋಕ್ಕೆ ಬರುತ್ತೋ ತೋರಿಸ್ತೀನಿ ಅಂತ ಅವ್ರ ತಾತನ ಹಿಡ್ಕೊಂಡು ಕೂತಿದ್ಲು. ನನಗೆ ಹಿಂಗೆಲ್ಲ ಬರಿತೀನಿ ತಾತ, ABCD ಬರುತ್ತೆ, ಅಕ್ಷರ ಬರುತ್ತೆ, 1 2 3 ಬರುತ್ತೆ ಅಂತ. ಅವಳು ಇವತ್ತು ನಾನು ಸಾಯಂಕಾಲದವರೆಗೂ ಮಾತೇ ಆಡಿಸಿಲ್ಲ ಜಾಸ್ತಿ. ಅವ್ರ ತಾತನ ಜೊತೆನೇ ಇದ್ಲು, ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇದ್ಲು. ಹೊರಗಡೆಯಿಂದ ನೋಡೋದಕ್ಕೆ ಪೇಂಟ್ ನಾನು ಅಷ್ಟೆಲ್ಲ ಕೆಲಸ ಮುಗಿಸ್ಬರೋ ಅಷ್ಟರಲ್ಲಿ ಇಷ್ಟು ಕೆಲಸ ಆಗಿತ್ತು. ಮನೆ ಸುತ್ತ 1 ಕೋಟ್ ಹಾಕಿದ್ರು, ಇನ್ನೊಂದು ಕೋಟ್ ಪೇಂಟ್ ಮಾಡಿದ್ರು. 3 ಜನ ಬಂದಿದ್ರು ಇವತ್ತು. ಇಬ್ಬರು ಮನೆ ಮುಂದೆ ಇದೇನು ಡಿಸೈನ್ ವರ್ಕ್ ಇದೆ ಅದನ್ನು ಮಾಡ್ತಾಯಿದ್ರು. ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ. ನನಗೂ ಏನೋ ಒಂಥರ ಹೊಸ ಥರ ಫೀಲ್ ಆಯಿತು. ಅಂದರೆ ಪೇಂಟ್ ಎಲ್ಲ ಹಾಳಾಗ್ಬಿಟ್ಟಿತ್ತಲ್ಲ, ಅಷ್ಟು ಲುಕ್ ಇರಲಿಲ್ಲ. ಮಾಡಿಸಿದ್ದೀನಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಳೆ ಬಂದಿಲ್ಲ ಅಂದರೆ ಸಾಕು ಅಂತ ಕೇಳ್ಕೊಳ್ತಾ ಇದ್ದೆ. ಸಂಜೆವರೆಗೂ ಫುಲ್ ಮೋಡ ಆಗಿತ್ತು. 1-2 ಸಲ ಸೋನೆ ಬಂದೋಯ್ತು. ಸೋನೆ ಬರಬೇಕಾದ್ರೆ ಭಯ ಆಗ್ತಿತ್ತು, ಅಷ್ಟು ಕಾಸ್ಟ್ಲಿ ಪೇಂಟ್ ವೇಸ್ಟ್ ಆಗಿಬಿಡತ್ತಲ್ಲ ಅಂತ. ಹೇಗೆ ಅಂತ ಅಂದರೆ ಸೋನೆ ಅಷ್ಟೊಂದೇನು ಬರಲಿಲ್ಲ, ಒಂಥರ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಕಿಟಕಿಗಳಿಗೆ ಇನ್ನೂ ಪೇಂಟ್ ಆಗಬೇಕು. ನೋಡಿ, ಈ ಸೈಡಿಂದ ನಿಂತ್ಕೊಂಡು ನೋಡಿದರೆ ಈ ಥರ ಲುಕ್ ಕಾಣಿಸ್ತಾ ಇದೆ. ಈ ಕಡೆ ಏನು ಶೆಡ್ ಇದೆ ಮತ್ತು ಕೊಟ್ಟಿಗೆ ಮನೆ ಟೆರೆಸ್ ಮೇಲೆ, ಮನೆ ಸುತ್ತ ಆಗಿದೆ, ಟೆರೆಸ್ ಮೇಲೆ ಆಗಬೇಕು ಪೇಂಟಿನ. ಅದು ಇಷ್ಟರಲ್ಲಿ ಆಗಿರೋದು ರೀಸನ್ ಗೊತ್ತು, ಮಳೆ ಬರ್ತಾ ಇದೆ. ಮಳೆ ಬಂದರೆ ಅವರು ಕೂಡ ಬೇಡ ಅಂದರು. ನಾವು ಫಸ್ಟೆಲ್ಲ ಹೇಳಿದ್ವಿ ಬಿಸಿಲು ಹತ್ತೋವರೆಗೂ ಟಾಪ್ ಮೇಲೆ ಹೊಡೆಯೋದು ಬೇಡ, ಕ್ಯೂರಿಂಗ್ ಹಾಕೋಕ್ಕೆ ಟೈಮ್ ಬೇಕು, ಮತ್ತು ಮಳೆ ಬಂದರೆ ಎಲ್ಲ ಹಾಳಾಗುತ್ತೆ ಅಂತ. ಹಾಗಾಗಿ ಟಾಪ್ ಮೇಲೆ ಬಿಟ್ಟು, ಅಂದರೆ ಟೆರೆಸ್ ಮೇಲೆ ಬಿಟ್ಟು
ಇನ್ನು ಉಳಿದಿರುವಂತಹ ಕೆಲಸನ ಮುಗಿಸ್ಕೊಳ್ತಾಯಿದ್ರು. ಇನ್ನೂ ಸ್ವಲ್ಪ ಮನೆ ಒಳಗೆ ಕೆಲಸ ಉಳ್ಕೊಂಡಿದೆ. ದೇವ್ರ ಮನೆದೊಂದು ಕೆಲಸ ಆಗಿಲ್ಲ, ಅದೊಂದು ಪೇಂಟ್ ಆಗಬೇಕು. ಮನೆ ಸುತ್ತ ಏನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡ್ರು. ಫಿನಿಶಿಂಗ್ ಎಲ್ಲ ಆದಮೇಲೆ ತುಂಬಾ ನೀಟಾಗಿ ಕಾಣಿಸ್ತಾ ಇತ್ತು. ನಾನು ಇಷ್ಟೆಲ್ಲ ಕೆಲಸ ನೋಡಿಕೊಂಡು ಮಧ್ಯೆ ಮಧ್ಯೆ ಅಡುಗೆ ಕೂಡ ಮಾಡ್ತಾಯಿದ್ದೆ. ನೆನ್ನೆದೇ ಸಾಂಬಾರು ಇತ್ತು, ಇವತ್ತು ಅದೇ ಮಳೆ ಬರ್ತಾ ಇದೆಯಲ್ಲ, ಸೋನೆ ಆಗಿದೆ, ಇವತ್ತು ಬರಲ್ಲ ಅಂತ ಅಂದ್ಕೊಂಡು ಅದನ್ನೇ ಕುದಿಸಿಟ್ಕೊಂಡಿದ್ದೆ, ಅದಕ್ಕೆ ಆಗುತ್ತೆ ಅಂತ. ಅಷ್ಟರಲ್ಲಿ ಅಪ್ಪ ಬಂದರು, ಮತ್ತು ಕೆಲ್ಸಕ್ಕೆ ಬಂದರು. ಮತ್ತು ನಿನ್ನೆ ಸಾರಲ್ಲಿ ಹೆಂಗೆ ಊಟಕ್ಕೆ ಇಡೋದು ಅಂತ ಇವಾಗ ಬಸ್ಸಾಂಬಾರು ಮಾಡ್ತಾಯಿದ್ದೀನಿ. ಸಬ್ಸಿಗೆ ಸೊಪ್ಪಿತ್ತು, ಅದರದ್ದೇ ಬಸ್ಸಾಂಬಾರು ಮಾಡ್ತಾಯಿದ್ದೀನಿ. ಒಗ್ಗರಣೆ ಮಾಡಿ ಪಾತ್ರೆಗೆ ಆ ಸೊಪ್ಪು ಕಾಳಿನ ರಸ ಹಾಕ್ಕೊಂಡಿದ್ದೀನಿ. ಈ ಕಡೆ ಕಾಳು ಪಲ್ಯ ಮಾಡೋದಕ್ಕೆ, ಅಂದರೆ ಕಾಳು ಒಗ್ಗರಣೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಅಪ್ಪನಿಗೆ ತರಕಾರಿ ಸಾಂಬಾರ್ಗಿಂತ ಬಸ್ಸಾಂಬಾರು ಮಾಡಿದರೆ ಇಷ್ಟ ಆಗುತ್ತೆ, ಹಾಗಾಗಿ ಬಸ್ಸಾರನ್ನೇ ಮಾಡಿದ್ದಾಯಿತು. ಈ ಕಡೆ ಕಾಳು ಕೂಡ ರೆಡಿ ಆಯಿತು. ಒಂದು ಕಡೆ ರೈಸ್ಗೆ ಇಟ್ಕಿದ್ದೀನಿ, ಇನ್ನೊಂದು ಕಡೆ ಮಸಾಲೆ ರುಬ್ಬಿ ಸಾಂಬಾರಿಗೆ ಹಾಕಿ ಕುದಿಸ್ಕೊಳ್ಳೋದು, ಅಡುಗೆ ರೆಡಿ ಆಗುತ್ತೆ. ಕಾಳಿದ್ರೆ ಮತ್ತೆ ನೆಂಚ್ಕೊಳ್ಳೋದಕ್ಕೆ ಏನು ಬೇಕೋ ಅನ್ನೋ ಥರ ಇರೋದಿಲ್ಲ. ನನಗೆ ಈ ಸೊಪ್ಪಿನ ಬಸ್ಸಾರು ತುಂಬಾ ಇಷ್ಟ. ಮೆಂತ್ಯ ಸೊಪ್ಪಾಗಿರ್ಬೋದು, ಸಬ್ಬಸಿಗೆ ಸೊಪ್ಪಾಗಿರ್ಬೋದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು. ಒಳ್ಳೆ ಘಮ ಬರ್ತಿರುತ್ತೆ, ಮನೆ ತುಂಬ ಘಮ ಹರಡಿರುತ್ತೆ ಸಬ್ಬಸಿಗೆ ಸೊಪ್ಪಲ್ವ. ಹಾಗಾಗಿ ಮೆಂತ್ಯ ಸೊಪ್ಪಿನಕ್ಕಿಂತ ಸಬ್ಬಸಿಗೆ ಸೊಪ್ಪು ಘಮ ತುಂಬ ಇರುತ್ತೆ. ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು. ಪಾತ್ರೆ ತೊಳೆಯೋದು ಸಿಕ್ಕಾಪಟ್ಟೆ ಇತ್ತು. ಜೊತೆಗೆ ಬೆಡ್ಶೀಟು ಮತ್ತು ಪಿಲ್ಲೋ ಕವರ್ಸ್ನೆಲ್ಲ ತೊಳಿಬೇಕಿತ್ತು. ಮಿಷಿನ್ಗೆ ಹಾಕೋಣ ಅಂತ ಅಂದ್ಕೊಂಡೆ, ಅದೇನೋ ಹಿಂದೆ ಲೈನ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು, ಅಲ್ಲಿ ನೀರು ಇರಲಿಲ್ಲ. ಹಾಗಾಗಿ ಬಟ್ಟೆ ಯಾವುದೂ ನಾನೇನು ವಾಶ್ ಮಾಡ್ತಿಲ್ಲ, ಅಂತಂದರೆ ನಾವು ಯೂಸ್ ಮಾಡೋ ಬಟ್ಟೆ ಯಾವುದೂ ವಾಶ್ ಮಾಡಿಲ್ಲ, ಮಿಷಿನ್ಗೆ ಹಾಕೋಣ ಅಂತ ಹಾಗೇ ಇಟ್ಟಿದ್ದೀನಿ. ಇನ್ನು ಉಳಿದಿರೋದೇನಿತ್ತು ಬೆಡ್ಶೀಟ್ಗಳು, ಪಿಲ್ಲೋ ಕವರ್ಸ್ಗಳು ಅಂಥದ್ದನ್ನೆಲ್ಲದನ್ನು ಕೂಡ ಇವತ್ತು ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಡ್ರೈ ಆದರೆ ಮತ್ತು ಹಾಕೋದಕ್ಕೆ ಸರಿ ಹೋಗುತ್ತೆ ಅಂತ. ನಮ್ಮ ಸ್ಕಿನ್ ಪಿಂಪಲ್ ಆಗಬಾರ್ದು, ಹೆಲ್ತಿಯಾಗಿ ಚೆನ್ನಾಗಿರಬೇಕು ಅಂತಂದರೆ ಊಟ ತಿಂಡಿ ಡಯಟ್ ಜೊತೆಗೆ ನಾವು ಯೂಸ್ ಮಾಡುವಂತಹ ಟವಲ್ಲು ಮತ್ತು ಪಿಲ್ಲೋ ಕವರ್ ಕೂಡ ತುಂಬ ಮುಖ್ಯ ಆಗುತ್ತೆ. ನಾನು ಆದಷ್ಟು ವಾರಕ್ಕೆ ಒಂದು ಸಲನಾದ್ರೂ ಪಿಲ್ಲೋ ಕವರ್ ತೊಳೆಯೋದಕ್ಕೆ ಟ್ರೈ ಮಾಡ್ತೀನಿ. ಅದರಲ್ಲೂ ಡೈಲಿ ಯೂಸ್ ಎಲ್ಲದನ್ನೂ ಅಲ್ಲ, ನಾವು ಯಾವುದನ್ನು ಡೈಲಿ ಯೂಸ್ ಮಾಡ್ತೀವಿ ಅದನ್ನು ವಾರಕ್ಕೊಮ್ಮೆನಾದ್ರೂ ಪಿಲ್ಲೋ ಕವರ್ಸನ್ನು ತೊಳೆದಾಕ್ತೀನಿ. ಎಷ್ಟು ಕ್ಲೀನಾಗಿರುತ್ತೆ, ನಮ್ಮ ಮುಖದಲ್ಲಿ ಪಿಂಪಲ್ ಕೂಡ ಅಷ್ಟೇ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಇದನ್ನು ತುಂಬ ದಿನದಿಂದ ಫಾಲೋ ಮಾಡ್ತಾ ಇದ್ದೀನಿ. ದೀವನ್ ಕಾಟ್ ಮೇಲಿದ್ದಂತಹ ಬೆಡ್ಶೀಟ್ಗಳಾಗಿರ್ಬೋದು, ಪಿಲ್ಲೋ ಕವರ್ಸ್ನಾಗಿರ್ಬೋದು, ಎಲ್ಲದನ್ನು ಕೂಡ ಒಂದು ಸಲ ಮ್ಯಾಟ್ಗಳಾಗಿರ್ಬೋದು ಎಲ್ಲದನ್ನು ತೊಳೆದು ನೀರು ಬರ್ತಿತ್ತು, ಜಾಲಿಸಿ ಒಣಗಾಕ್ತೆ. ಒಂದೇ ದಿನಕ್ಕೆ ಒಣಗೋವಷ್ಟೇನಿಲ್ಲ. ಪಿಲ್ಲೋ ಕವರ್ ಒಣಗ್ಬೋದು, ಬಟ್ ಮ್ಯಾಟು ಬೆಡ್ಶೀಟ್ ಎಲ್ಲ ಒಣಗೋದೇ ಇಲ್ಲ. ಫುಲ್ಲು ಮೋಡ ಆವಾಗವಾಗ ಸೋನೆ ಬಂದು ಹೋಗ್ತಾಯಿತ್ತು, ಈ ಥರ ಇತ್ತು. ಆದ್ರೂ ವಾಶ್ ಮಾಡ್ದಂಗೆ ಹಂಗೆ ಇಟ್ಕೊಳ್ಳೋದಕ್ಕೂ ಆಗೋದಿಲ್ಲ. ಹಾಗಾಗಿ ಎಲ್ಲದನ್ನು ಕೂಡ ವಾಶ್ ಮಾಡಿದ್ದಾಯಿತು. ಮತ್ತು ಹಸು ಹುಡ್ಕೊಂಡು ಬರೋದು, ಅವ್ರಿಗೆ ಟೀ ಮಾಡಿಕೊಡೋದು, ಅಷ್ಟರಲ್ಲಿ ಅಪ್ಪ ಊರಿಗೆ ಹೊರಟ್ರು. ಅಪ್ಪನ ಊರಿಗೆ ಕಳಿಸಿ ಆಯಿತು. ಮತ್ತು ಅವತ್ತು ನಾನು ವೀಡಿಯೋ ಏನೂ ಮಾಡಲಿಲ್ಲ, ನೆಕ್ಸ್ಟ್ ಡೇ ವ್ಲಾಗ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಕಂಪ್ಲೀಟಾಗಿ ಮಾಡೋದಕ್ಕಾಗಲಿಲ್ಲ. ಬೆಳಗ್ಗೆ ತಿಂಡಿಗೆ ಮುಳುಗಾಯಿ ಚಟ್ನಿ ಮಾಡಿ ರೊಟ್ಟಿ ಮಾಡಿದೆ. ರೊಟ್ಟಿ ಮಾಡಿ ತುಂಬಾ ದಿನ ಆಗಿಬಿಟ್ಟಿತ್ತು. ಇದೆರಡು ಕಾಂಬಿನೇಷನ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಹುಷಾರಿಲ್ದಾಗಂತೂ ಈ ಚಟ್ನಿ ಮತ್ತು ರೊಟ್ಟಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇದು ಕಡುಬಿಗೂ ಚೆನ್ನಾಗಿರುತ್ತೆ ಚಟ್ನಿ, ಮತ್ತು ರೊಟ್ಟಿಗೂ ಚಪಾತಿಗೂ ಚೆನ್ನಾಗಿರುತ್ತೆ. ನಂಗೆ ದೋಸೆಗೇನು ಅಷ್ಟೊಂದು ಇಷ್ಟ ಆಗೋಲ್ಲ. ಈ ಕಡೆ ಒಂದು ಸ್ವಲ್ಪ ಚಪಾತಿ ಉಳ್ಕೊಂಡಿತ್ತು, ಹಾಗಾಗಿ ಉಳಿದಿರುವಂತಹ ಚಪಾತಿಲಿ ನನ್ನ ಮಗಳು ಏನಾದರೂ ಸ್ವೀಟ್ ಮಾಡಿಕೊಡ್ಕೊಡು ಮಮ್ಮಿ ಅಂತ ಕೇಳ್ತಾ ಇದ್ಲು. ಹಾಗಾಗಿ ಎಳ್ಪುಡಿ ಕಡಲೆಪುಡಿನ ಮಾಡಿಟ್ಕೊಂಡಿದ್ದೀನಿ. ಅಷ್ಟರಲ್ಲಿ 2 ಪಾರ್ಸಲ್ ಕೂಡ ಬಂತು. ನನ್ನ ಹಸ್ಬೆಂಡ್ಗೇನೋ ಟೆಂಟ್ ಬೇಕಿತ್ತು, ಅಂದರೆ ತೋಟದಲ್ಲಿ ಹಾಕೋದಕ್ಕೆ ಅಂತ ಅಂದ್ಕೊಂಡು ಅದನ್ನು ತೊಗೊಂಡ್ರು. ಅದನ್ನೆಲ್ಲ ಓಪನ್ ಮಾಡಿ ನೋಡಿದ್ವಿ. ಅವ್ರಿನ್ನೂ ಓಪನ್ ಮಾಡಿ ನೋಡಿ ಆಚೆ ಹೋದರು. ಅಷ್ಟರಲ್ಲಿ ನಾನು ಇನ್ನೊಂದು ಸ್ಟಿಕ್ಕರ್ ಏನೋ ಬುಕ್ ಮಾಡಿದ್ದೆ, ವಾಲ್ ಸ್ಟಿಕ್ಕರ್, ಅದು ಕೂಡ ಬಂತು. ಅದನ್ನು ಕೂಡ ಓಪನ್ ಮಾಡಿ ನೋಡಬೇಕು ಅಂತ ಅಂದ್ಕೊಂಡೆ. ಚೆನ್ನಾಗಿದೆ, ನಾವು ಕೊಟ್ಟಿರೋ ಅಮೌಂಟ್ಗೆ ವರ್ತ್ ಅಂತ ಅನ್ನಿಸ್ತು. ಯೂಸ್ ಮಾಡಿದ ಮೇಲೆ ಹೇಳ್ತೀನಿ ಯಾವ ಥರ ಇದೆ ಅಂತ. ಅದು ಕಿಚನ್ ವಾಲ್ ಇದೆಯಲ್ಲ, ಅದಕ್ಕೆ ಅಂಟಿಸೋದಕ್ಕೆ ಇದು ಬೇಕಿತ್ತು, ಹಾಗಾಗಿ ತರಿಸ್ಕೊಂಡಿದ್ದೆ. ನಾವು ಟ್ರೈ ಮಾಡಿದ್ವಿ, ಒಂದು ಹತ್ರ ಯಾಕೋ ಸುಕ್ಕು ಅಂತ ಅನ್ನಿಸ್ತು, ಹಾಗಾಗಿ ಮತ್ತೆ ವಾಪಸ್ ತೆಗೆದು ಹಾಗೇ ಇಟ್ಟಿದ್ದೀನಿ. ಪೇಂಟ್ ಮಾಡೋಕ್ಕೆ ಬರ್ತಾರಲ್ಲ, ಆವಾಗ ಅವ್ರ ಕೈಲೇ ಮಾಡಿಸಿದ್ರೆ ತುಂಬ ನೀಟಾಗಿ ಮಾಡ್ತಾರೆ. ಈ ಕಡೆ ಬೆಲ್ಲದ ಪಾಕ ಕೂಡ ರೆಡಿ ಇತ್ತು. ಎಳ್ಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಳ್ಳು ಚೆನ್ನಾಗಿ ಹುರ್ಕೊಂಡು ಕಡಲೆ ಹಾಕಿ ಪುಡಿ ಮಾಡಿದ್ದೀನಿ. ಈ ಕಡೆ ಪಾಕ ಕೂಡ ಚೆನ್ನಾಗಿ ಕಾದಿತ್ತು. ಅದಕ್ಕೆ ಚಪಾತಿ ಪೀಸ್ ಮಾಡೋಕೋದು, ಹಸಿಕಾಯಿ ತುರಿ ಹಾಕೋದು, ಮತ್ತು ಎಳ್ಳು ಪುಡಿ ಕಡಲೆ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಯಾರಿಗೆ ಸ್ವೀಟ್ ಇಷ್ಟ, ಈ ಸ್ವೀಟ್ ತುಂಬ ಇಷ್ಟ ಆಗುತ್ತೆ. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.